राक्षस इस एकांकी में कुल प्रमुख ही 5 पात्र हैं। इसमें पहला आता है ब्राह्मण का पात्र है, यानी ब्राह्मण है घर का मालिक है। ಸೊ ಈ ಪಾಠದಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲ ಪಾತ್ರ ಏನಪ್ಪ ಅಂದರೆ ಬ್ರಾಹ್ಮಣನ ಪಾತ್ರ। ಸೊ ಈತ ಯಾರಪ್ಪ ಅಂದರೆ ಮನೆಯ ಮಾಲೀಕನಾಗಿದ್ದಾನೆ, घर का मालिक। तो दूसरा पात्र है बच्चों ब्राह्मणी। सो ಎರಡನೇ ಪಾತ್ರನೇ ಬ್ರಾಹ್ಮಣಿ, ಬ್ರಾಹ್ಮಣ की पत्नी ಮನೆಯ ಮಾಲೀಕ ಬ್ರಾಹ್ಮಣನ ಹೆಂಡತಿ ಬ್ರಾಹ್ಮಣಿ। तीसरा पात्र है कुंती भीम की माता। ಈ ಪಾಠದಲ್ಲಿ ಮುಖ್ಯವಾಗಿರತಕ್ಕಂಥ ಒಂದು ಚರಿತ್ರೆ ಆದಪ್ಪ ಅಂದ್ರೆ ಭೀಮ। ಸೊ ಭೀಮನ ತಾಯಿ ಹೆಸರು ಕುಂತಿ। ಆಮೇಲೆ ಭೀಮ ಇದ್ದಾನೆ। ಸೊ ಭೀಮ ಯಾರ ಮಗಪ್ಪ ಅಂದ್ರೆ ಕುಂತಿ ಮತ್ತು ಪಾಂಡು। ಸೊ ಅವ್ರ ತಂದೆ ಹೆಸರು ಕೂಡ ನೆನಪು ಇಟ್ಕೊಡ್ರಿ। ಸೊ भीम के पिताजी का नाम है कि पांडु। और बकासुर है। ಸೊ ಬಕಾಸುರ ಯಾರಪ್ಪ ಅಂದ್ರೆ ರಾಕ್ಷಸ, ಈತನನ್ನ ಬಕ್ ಅಂತಾನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ। ಇದಿತ್ತು ಸೊ ಭೀಮ ರಾಕ್ಷಸ ಪಾಠದಲ್ಲಿ ಇರ್ತಕ್ಕಂಥ ಒಂದು ಚರಿತ್ರೆ। ಸೊ ಮುಂದೆ ಹೋಗೋಣ ಪಹಲಾ ದೃಶ್ಯ। ಸೊ ಏಕಾಂಕಿಯಲ್ಲಿ ಇರ್ತಕ್ಕಂಥ ಮೊದಲ ದೃಶ್ಯ ನೋಡ್ಕೊಂಡು ಬರೋಣ ಏನಿದೆ ಅಂತ। ಮಂಚ್ ಪರ್ ಏಕ್ ಮಕಾನ್ ಕೆ ಆಂಗನ್ ಕಾ ದೃಶ್ಯ ಅಂದ್ರೆ ವೇದಿಕೆಯ ಮೇಲೆ ಒಂದು ಮನೆಯ ಅಂಗಳದ ಒಂದು ದೃಶ್ಯ ಇದೆ। ಗರೀಬ್ ಬ್ರಾಹ್ಮಣ್ ಕಾ ಘರ್ ಹೇ, ಅದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬಡ ಬ್ರಾಹ್ಮಣನ ಮನೆಯಾಗಿದೆ। ಸಬಿ ರೋ ರಹೆ ಹೈ, ಅಲ್ಲೆಲ್ಲರೂ ಕೂಡ ಮನೆ ಮುಂದೆ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅಳ್ತಾ ಇದ್ದಾರೆ। ಚಾರೋ ಓರ್ ಉದಾಸಿ ಹೇ, ಉದಾಸಿ ಶಬ್ದ ಕಾರ್ತಿಕ ಬಚ್ಚೋ ದುಃಖ। ಸೊ ಎಲ್ಲ ಕಡೆನೂ ಕೂಡ ದುಃಖನೇ ಆವರಿಸಿಕೊಂಡಿದೆ। ಪರ್ದಾ ಉಠನೆ ಪರ್ ಲೋಗ್ ರೋತೆ ರೋತೆ ಬಾತ್ ಕರ್ ರಹೆ ಹೈ। ಸೊ ಅದು ಪರದೆ ಮೇಲೆ ಏರಿದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ ಜನ ಅಲ್ಲಿ ಅಳ್ತಾ ಏನ್ ಮಾಡ್ತಾ ಇದ್ದಾರೆ, ಮಾತುಕತೆಯನ್ನ ಮಾಡ್ತಾ ಇದ್ದಾರೆ। ಇದು ಈ ಮೊದಲ ದೃಶ್ಯದ ಒಂದು ಹಿನ್ನೆಲೆ ಇರ್ತಕ್ಕಂಥದ್ದು। ಸೊ ಬ್ರಾಹ್ಮಣಿ ಹೇಳ್ತಾಳೆ, ಏನ್ ಹೇಳ್ತಾಳೆ ಬ್ರಾಹ್ಮಣಿ, ರೋಕರ್ ಅಳ್ತಾ, ಮೈ ಕಹತಿ ಹೂ ತು ಮುझे ಜಾನೆ ದೋ, ನಾ ಹೇಳ್ತಾ ಇದ್ದೀನಿ ನನಗೆ ನೀವು ಹೋಗ್ಲಿಕ್ಕೆ ಬಿಡಿ। ಬಚ್ಚೆ ತೋ ಅಬ್ ಬಡೆ ಹೋ ಗಯೆ ಹೇ, ಸೊ ನಮ್ಮ ಮಕ್ಕಳು ಏನಾಗಿದ್ದಾವೆ ಇವಾಗ ದೊಡ್ಡ ಆಗಿದ್ದಾವೆ। ಉನ್ಹೇ ಸಂಭಾಲನೆ ಮೇ ಕೋಯಿ ಕಠಿನಾಯಿ ನಹಿ ಹೋಗಿ, ಆ ದೊಡ್ಡ ಆಗಿರ್ತಕ್ಕಂಥ ಮಕ್ಕಳನ್ನ ಸಂಭಾಳಿಸುವುದು, ಓಕೆ ನೋಡ್ಕೊಳ್ಳಿದ್ದು ಅದೇನು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಠಿಣ ಕೆಲಸ ಅಲ್ಲ। ಸೊ ನನಗೆ ಹೋಗಲು ಅಪ್ಪನೆ ಕೊಡಿ ಅಂತ ಯಾರು ಹೇಳ್ತಾ ಇದ್ದಾಳಪ್ಪ ಅಂದ್ರ ಬ್ರಾಹ್ಮಣಿ। ಬ್ರಾಹ್ಮಣ ಹೇಳ್ತಾನೆ, ನಹಿ ನಹಿ, ಇಲ್ಲ ಇಲ್ಲ। तू कैसे जा सकती है, ನೀ ಹೇಗೆ ಹೋಗ್ತಿ? तू चली जाएगी तो घर में क्या रहेगा, ನೀನೇ ಹೋದೆ ಅಂದ್ರ ಈ ಮನೆಯಲ್ಲಿ ಯಾರು ಇರ್ತಾರು? बच्चे अभी इतने बड़े कहाँ है, ಮಕ್ಕಳು ಅಷ್ಟು ದೊಡ್ಡವಾಗಿಲ್ಲ। फिर बेटी का विवाह भी करना है, ಮಗಳ ಮದುವೆ ಮಾಡಬೇಕಾಗಿದೆ। नहीं मैं ही जाऊंगा, ಸೊ ನೀನ್ ಹೋಗ್ಬೇಡ ನಾನೇ ಹೋಗ್ತೀನಿ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ ಬ್ರಾಹ್ಮಣ ಹೇಳ್ತಾನೆ। ಯಾರಿಗೆ? ಬ್ರಾಹ್ಮಣಿಗೆ। ಬ್ರಾಹ್ಮಣಿ ಉತ್ತರ ಕೊಡ್ತಾಳೆ, ಏನ್ ಹೇಳ್ಬೋದು, ಅಜ್ಜಿ तुम कैसे जाओगे, ಹೌದಾ ನೀವ್ ಹೇಗೆ ಹೋಗ್ತೀರಿ? तुम चले गए तो घर का सहारा ही चला जाएगा, ನೀನ್ ಹೋದೆ ಅಂತಂದ್ರೆ ಇಡೀ ಮನೆಯ ಒಂದು ಅಂತಸ್ತೆ, ಇಡೀ ಮನೆಯ ಒಂದು ಶೋಭೆನೆ ಏನಾಗ್ತದಪ್ಪ ಅಂದ್ರೆ ಹೊರಟು ಹೋಗ್ತದ। ನಹಿ ಮೈ ಹಿ ಜಾऊंगी, ಇಲ್ಲ ನಾನೇ ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಏನ್ ಮಾಡ್ತಾಳಪ್ಪ ಅಂದ್ರೆ ಬ್ರಾಹ್ಮಣಿ ತನ್ನ ಗಂಡನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಇಲ್ಲಿ ತಿಳಿ ಹೇಳ್ತಾ ಇದ್ದಾಳೆ। ಮುಂದೆ ಅಷ್ಟರಲ್ಲೇನೆ ಲಡ್ಕಿ ಬರ್ತಾಳೆ, ಹುಡುಗಿ ಬರ್ತಾಳೆ। ಮಾ ನ ತುಮ್ ಜಾओगी और न पिताजी को जाने दोगी, ಅವ ಹುಡುಗಿ ಹೇಳ್ತಾಳೆ ಏನು, ತಾಯಿ ನಾನು ನಿನಗೂ ಕೂಡ ಹೋಗ್ಲಿಕ್ಕೆ ಬಿಡೋದಿಲ್ಲ, ಆಮೇಲೆ ತಂದೆಗೂ ಕೂಡ ನಾನು ಹೋಗ್ಲಿಕ್ಕೆ ಬಿಡೋದಿಲ್ಲ। ಮೈ ಜಾऊंगी, ಸೊ ನಿಮ್ಮಿಬ್ಬರ ಬದಲಾಗಿ ನಾನೇ ಹೋಗ್ತೀನಿ ಅಂತ ಅವರ ಮಗಳು ಏನ್ ಮಾಡ್ತಾಳಪ್ಪ ಅಂದ್ರೆ ಬ್ರಾಹ್ಮಣಿಯ ಮಗಳು ಹೇಳ್ತಾಳೆ। ಬ್ರಾಹ್ಮಣಿ ಹೇಳ್ತಾಳೆ, ತಾಯಿ ಹೇಳ್ತಾಳೆ ಮಗಳಿಗೆ ಏನು, ಮೇರೆ ರಹತೆ ಮೇರೆ ಬಚ್ಚೆ ಮರ್ನೆ ಕೋ ಜಾಯೆ, ನಾನಿದ್ದು ಕೂಡ ನನ್ನ ಮಕ್ಕಳು ಸಾಯ್ಬೇಕಾ? ಭಗವಾನ್ मैंने ऐसा क्या पाप किया है, ದೇವ್ರೆ ಇಂಥ ಏನ್ ನಾನು ದೊಡ್ಡ ಪಾಪ ಮಾಡಿದ್ದೀನಿ? ಜೋರ್ ಸೆ ರೋತಿ ಹೇ, ಬಹಳ ಜೋರಾಗಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅಳ್ತಾಳೆ। ಸಬ್ ರೋ ಪಡ್ತೆ ಹೇ, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಳ್ತಾರೆ। तभी सहसा बाहर से कुंती और भीम आते हैं, सहसा यानी सीधा। ಸೊ ಅದೇ ಒಂದು ಸಮಯದಲ್ಲಿ ನೇರವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ ಕುಂತಿ ಮತ್ತು ಯಾರು ಭೀಮ ಬರ್ತಾರೆ। ಇದೇ ಕುಂತಿ ಮತ್ತು ಭೀಮದ ಚಿತ್ರ। ಇವರು ಬ್ರಾಹ್ಮಣ ಮತ್ತು ಬ್ರಾಹ್ಮಣಿ, ಇವರು ಬ್ರಾಹ್ಮಣಿಯ ಮಗಳು। ಇಲ್ಲಿಗೆ ಏನಾಗತ್ತಪ್ಪ ಅಂತಂದ್ರೆ ಸೊ ಭೀಮ ಮತ್ತು ಕುಂತಿಯ ಪ್ರವೇಶ ಆಗ್ತದ। ಮುಂದೆ ಕುಂತಿ ಹೇಳ್ತಾಳೆ, ಏನು ಕ್ಯಾ ಬಾತ್ ಹೇ, ಏನು ವಿಷಯ? ತುಮ್ ಸಬ್ ಕ್ಯೂ ರೋ ರಹೆ ಹೋ, ನೀವೆಲ್ಲರೂ ಏಕೆ ಅಳ್ತಾ ಇದ್ದೀರಿ ಅಂತ ಏನ್ ಮಾಡ್ತಾಳಪ್ಪ ಅಂದ್ರೆ ಕುಂತಿ ಹೇಳ್ತಾಳೆ। ಭೀಮನು ಕೇಳ್ತಾನೆ, ಏನ್ ಹೇಳ್ತಾನೆ, ಕಹಾ ಜಾನಾ ಹೇ, ಎಲ್ಲಿಗೆ ಹೋಗುತ್ತಿದೆ ನಿಮ್ಗೆ? ಕ್ಯಾ ವಿಪದ ಆಪಡಿ, ವಿಪದ ಇಸ್ಕ ಅರ್ಥ ಕಿ ಸಮಸ್ಯೆ, ಸೊ ಏನ್ ಸಮಸ್ಯೆ ಬಂದಿದೆ ನಿಮ್ಗೆ, ಏನ್ ತೊಂದರೆ ಇದೆ ಅಂತ ಕೇಳ್ತಾನೆ। ಕುಂತಿ ಹೇಳ್ತಾಳೆ, ಅರೆ ಭಾಯ್ ಏ ಸಹೋದರ, ಹುವಾ ಕ್ಯಾ ಕುಚ್ ಬತಾओ, ಏನಾಯ್ತು ಸ್ವಲ್ಪ ಹೇಳು। ಕೋಯಿ ನಹಿ ಬೋಲ್ತಾ, ಅಲ್ಲಿ ಯಾರು ಕೂಡ ಹೇಳೋದಿಲ್ಲ। ಉಸಿ ತರಹ ರೋತೆ ರಹತೆ ಹೈ, ಅಲ್ಲಿ ಏನ್ ಮಾಡ್ತೋದಿಲ್ಲ ಹೇಳೋದಿಲ್ಲ,
ಆದ್ರೆ ಅವ್ರು ಅಳ್ತಾನೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇರ್ತಾರೆ. ಭೀಮ ಹೇಳ್ತಾನೆ ಏನು, ಹಾ ಹಾ ರೋನಾ ಬಂದ್ ಕರ್ಕೆ ಬಾತ್ ಬತಾओ. ಭೀಮನಿಗೆ ಸಿಟ್ಟು ಬರ್ತದ, ಅವ್ನಿಗೇನ್ ಹೇಳ್ತಾನೋ ರೋನಾ ಬಂದ್ ಕರ್ಕೆ, ಅಳೋದನ್ನ ನಿಲ್ಸಿ ಮತ್ತೇನ್ ಮಾಡಿ ವಿಷಯವನ್ನ ಹೇಳಿ ಅಂತ ಏನ್ ಮಾಡ್ತಾನಪ್ಪ ಅಂದ್ರೆ ಭೀಮ ಹೇಳ್ತಾನೆ. ಅವಾಗ ಬ್ರಾಹ್ಮಣ ಹೇಳ್ತಾನೆ ಬಾತ್ ಕ್ಯಾ ಹೇ, ಏನು ವಿಷಯ ಅಂದ್ರೆ ಮೇರಾ ಭಾಗ್ಯ ಫೂಟ್ ಗಯಾ. ಭಾಗ್ಯ ಫೂಟ್ का इसका अर्थ है कि बच्चों बुरा होना, ಕೆಡಕಾಗೋದು. ಸೊ ನನಗೆ ಕೆಡಕಾಗಿದೆ. ಏನು, इससे कहता रहा चल इस एक चक्र नगरी को छोड़कर कहीं. ಸೊ ನನಗೆ ಬಹಳಷ್ಟು ಕೆಡಕಾಗದ, ಅದಕ್ಕಾಗಿ ಅವರು ಏಕಚಕ್ರ ನಗರ ಅಂತಕ್ಕಂಥ ಊರು, ಓಕೆ, ಆ ಏಕಚಕ್ರಿ ನಗರವನ್ನು ಬಿಟ್ಟು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹೊರಡ್ಲಿಕ್ಕೆ ಸಿದ್ಧರಾಗ್ತಾರೆ. चले पर यह तो यही की मिट्टी में ऐसा रम गई कि जाने का नाम नहीं लेती. यहाँ पर रमना इसका अर्थ है कि बच्चों क्या है कि तल्लन होना, ओके, यानी तल्लीन होना या मग्न होना. ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವೇನ್ ಹೇಳ್ತಾರೆ, ನಮ್ಗೆ ಹೋಗ್ಬೇಕಂತ ಅನಿಸ್ತಾ ಇದೆ, ಆದರೆ ಇಲ್ಲಿ ನಾವು ಮಣ್ಣಿನಲ್ಲಿ ನಾವ್ ಏನ್ ಮಾಡ್ಕೊಂಡಿವಿ, ಬಹಳಷ್ಟು ಬೆರ್ತ್ಕೊಂಡಿದ್ದೀವಿ, ನಮ್ಗೆ ಮನಸ್ಸಾಗ್ತಾ ಇಲ್ಲ. ಜಾನೆ ಕಾ ನಾಮ್ ನಹಿ ಲೇತಿ, ಹೋಗ್ತಕ್ಕಂಥ ಹೆಸರು ತಗೊಳ್ಳೋದಿಲ್ಲ. ಮೇರಾ ತೋ ಬುಲಾವಾ ಆಗಯ. ಸೊ ನನಗೇನಾಗಿದೆ, ಬುಲಾವಾ ಅನಿ ಕರೆ ಬರೋದು. ಸೊ ನನಗೇನು ಬಂದಿದೆ, ಕರೆ ಬಂದಿದೆ ಅಂತ ಏನು ಮಾಡ್ತಾನಪ್ಪ ಅಂದರೆ, ಸೊ ಬ್ರಾಹ್ಮಣ ಯಾರಿಗೆ ಹೇಳ್ತಾನೆ, ಭೀಮನಿಗೆ ಹೇಳ್ತಾನೆ. ಕುಂತಿ ಹೇಳ್ತಾಳೆ ಕಹಾ ಸೆ ಬುಲಾವಾ ಆಗಯ. ಕುಂತಿ ಕೇಳ್ತಾಳೆ ಬ್ರಾಹ್ಮಣಿಗೆ, ನಿನಗೆ ಕರೆ ಬಂದಿದೆ ಅಂತ ಹೇಳ್ತೀಯಲ್ಲ, ಹಾಗಾದ್ರೆ ಅದು ಎಲ್ಲಿಂದ ಕರೆ ಬಂದಿದೆ, ಕುಚ್ ಬತಾವೋ ತೋ, ಸ್ವಲ್ಪ ಹೇಳು. ತುಮೆ ಕ್ಯಾ ದುಃಖ ಹೇ, ನಿನಗೇನು ಸಮಸ್ಯೆ ಇದೆ, ಹಮ್ ಕುಚ್ ನ ಕುಚ್ ಜರೂರ್ ಕರೆಂಗೆ. ನಾವು ಸ್ವಲ್ಪ ಇಲ್ಲ ಸ್ವಲ್ಪ ನಿನಗೆ ಏನು ಮಾಡ್ತೀವಪ್ಪ ಅಂದ್ರೆ ಅವಶ್ಯಕವಾಗಿರ್ತಕ್ಕಂಥ ಸಹಾಯವನ್ನ ಮಾಡ್ತೀವಿ, ನೀನು ಹೇಳು ಅಂತ ಕುಂತಿ ಯಾರಿಗೆ ಹೇಳ್ತಾಳಪ್ಪ ಅಂದ್ರೆ ಬ್ರಾಹ್ಮಣಿಗೆ ಹೇಳ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ಹಾಯ್ ಬಹನ್, ಸಹೋದರಿ, ತುಮ್ ಹಮಾರೆ ಅತಿಥಿ ಹೋ. ಅತಿಥಿ ಅಂದ್ರೆ ಅತಿಥಿಗಳು, ಗೆಸ್ಟ್, ನೀವು ನಮ್ಮ ಅತಿಥಿಗಳು. ಅತಿಥಿ ಕೋ ಅಪ್ನೆ ದುಃಖ ಸೆ ದುಃಖಿ ನಹಿ ಕರ್ನಾ ಚಾಹಿಯೆ. ಈ ಬಂದಿರತಕ್ಕಂಥ ಅತಿಥಿಗಳನ್ನ ನಮ್ಮ ದುಃಖದಲ್ಲಿ ಅವರನ್ನು ಕೂಡ ದುಃಖಿರನ್ನಾಗಿ ಮಾಡಬಾರ್ದು ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಬ್ರಾಹ್ಮಣ ದುಃಖದಿಂದ ಯಾರಿಗೆ, ಕುಂತಿಗೆ ಹೇಳ್ತಾನೆ. ಕುಂತಿ ಹೇಳ್ತಾಳೆ, ಅಚ್ಚಾ ತುಮ್ನೆ ಬತಾओ, ಹೌದಾ ನೀನು ಹೇಳೋದಿಲ್ಲ. ಮೈ ಅಪ್ನಿ ಬೇಟಿ ಸೆ ಪೂಸ್ತಿ ಹೂ, ನಾನು ನನ್ನ ಮಗಳಿಗೆ ಕೇಳ್ತೀನಿ ಅಂತ ಹೇಳ್ತಾಳೆ. ಬೇಟಿ ಸೆ, ಹಾ ಬೇಟಿ ಬತಾವೋ ತೋ ಕ್ಯಾ ಬಾತೆ, ಮಗಳೇ ಹೇಳು ಏನು ವಿಷಯ ಅಂತ ಏನ್ ಮಾಡ್ತಾಳಪ್ಪ ಅಂದ್ರ ಬ್ರಾಹ್ಮಣನ ಮಗಳಿಗೆ ಯಾರು ಕೇಳ್ತಾಳೆ, ಕುಂತಿ ಕೇಳ್ತಾಳೆ. ಅಷ್ಟರಲ್ಲಿ ಬ್ರಾಹ್ಮಣಿ ಹೇಳ್ತಾಳೆ, ಏನ್ ಹೇಳ್ತಾಳೆ ಬ್ರಾಹ್ಮಣಿ, ಅಜ್ಜಿ ಬತಾ ಕ್ಯೂ ನಹಿ ದೇತೆ. ಸೊ ಯಾಕೆ ಹೇಳಿ ಕೊಡೋದಿಲ್ಲ, ಏ ಪರದೇಸಿ ಹೇ, ಇವ್ರೇನ್ ಬೇರೆಯವರ, ಇವರು ನಮ್ಮವರೇ, ಪರದೇಸಿ ಅಂದ್ರೆ ಬೇರೆಯವರ. ಉಸ್ ರಾಕ್ಷಸ್ ಕಿ ಕಹಾನಿ ಕಾ ಇದೇ ಕ್ಯಾ ಪತಾ, ಆ ರಾಕ್ಷಸನ ಕತೆ ಇವರಿಗೇನು ಗೊತ್ತು ಅಂತ ಬ್ರಾಹ್ಮಣಿ ಏನ್ ಮಾಡ್ತಾಳಪ್ಪ ಅಂದ್ರೆ ಕುಂತಿಗೆ ತನ್ನ ಮತ್ತು ಬ್ರಾಹ್ಮಣನಿಗೆ ಏನ್ ಮಾಡ್ತಾಳಪ್ಪ ಅಂದ್ರೆ ಹೇಳ್ತಾಳೆ. ಬ್ರಾಹ್ಮಣ ಹೇಳ್ತಾನೆ, ಏನ್ ಹೇಳ್ಬೋದು, ಹಾ ಹಮ್ ಲೋಗ್ ಉಸೆ ಬಕ್ ಕತೆ ಹೇ. ಬ್ರಾಹ್ಮಣ ಹೇಳ್ತಾನೋ ಆ ರಾಕ್ಷಸ್ಗೆ ನಾವ್ ಏನಂತ ಕರಿತೀವಿ, ಬಕ ಅಂತೀವಿ. ವೈಸೆ ಉಸ್ಕಾ ಪೂರಾ ನಾಮ್ ಬಕಾಸುರೆ, ಆತನ ಪೂರ್ಣ ಹೆಸರು ಏನಿದೆಪ್ಪ ಅಂತಂದ್ರೆ ಬಕಾಸುರ ಇದೆ. ಭೀಮ್ ಹೇಳ್ತಾನೆ, ಓಹೋ ಬಕಾಸುರ್, ಫಿರ್ ವಹ ಕ್ಯಾ ಕರ್ತಾ ಹೈ. ಹೌದಾ ಬಕಾಸುರ, ಅವನೇನ್ ಮಾಡ್ತಾನೆ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ಕರ್ತಾ ಕ್ಯಾ, ಇಸ್ ನಗರಿ ಕಿ ರಕ್ಷಾ ಕರ್ತಾ ಹೈ. ಅವನ್ ಏನು ಮಾಡೋದಿಲ್ಲ, ಈ ನಗರವನ್ನು ಏನ್ ಮಾಡ್ತಾ ಇದ್ದಾನೆ, ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ ಅಂತ ಬ್ರಾಹ್ಮಣ ಹೇಳಿದಾಗ ಕುಂತಿ ಹೇಳ್ತಾಳೆ, ರಾಕ್ಷಸ್ ರಕ್ಷಾ ಕರ್ತಾ ಹೈ, ರಾಕ್ಷಸರು ರಕ್ಷೆ ಮಾಡ್ತಾರ. ರಕ್ಷಾ ಕರ್ತಾ ಹೇ ತೋ ತುಮ್ ರೋತೆ ಕ್ಯೂ ಹೋ. ಎಷ್ಟು ಚೆನ್ನಾಗಿ ಕೇಳ್ತಾಳೆ ಅಂದ್ರೆ, ಅವನು ರಕ್ಷಣೆಯನ್ನ ಮಾಡ್ರಿ, ನೀವೇಕೆ ಅಳ್ತಾ ಇದ್ದೀರಿ. ಕ್ಯಾ ವಹ ಅಬ್ ಜಾ ರಹಾ ಹೇ, ಅವನಿಗೇನು ಹೊರಟಿದಾನ. ಯಾ ತುಮ್ಸೆ ಕುಚ್ ಅಪರಾಧ ಹೋ ಗಯಾ ಹೇ. ಅಪರಾಧ ಶಬ್ದ ಕರ್ತೆ ಕಿ ಗಲ್ತಿ ಅಂದ್ರೆ, ಸೊ ನಿಮ್ಮಿಂದ ಏನಾದ್ರೂ ತಪ್ಪಾಗಿದೆಯಾ ಅಂತ ಏನ್ ಮಾಡ್ತಾಳಪ್ಪ ಅಂದ್ರೆ ಕುಂತಿ ಕೇಳ್ತಾಳೆ. ಬ್ರಾಹ್ಮಣ ಹೇಳ್ತಾಳೆ, ನಾ ಬಹನ್, ಇಲ್ಲ ಸಹೋದರಿ, ಕುಚ್ ಅಪರಾಧ ನಹಿ ಹುವಾ, ಯಾವುದೇ ತಪ್ಪು ಆಗಿಲ್ಲ ಅಂತ ಏನ್ ಮಾಡ್ತಾನಪ್ಪ ಅಂದ್ರೆ ಬ್ರಾಹ್ಮಣ ಕುಂತಿಗೆ ಇಲ್ಲಿ ಹೇಳ್ತಾ